ಇನ್ನು ಹೊಸಕೋಟೆಯಲ್ಲೂ ಕೂಡ ಮಳೆ ಆರ್ಭಟದಿಂದಾಗಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಾಜಕಾಲುವೆಗಳು ಉಕ್ಕಿ ಹರಿದು ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ತುಂಬಿ ರಾತ್ರಿ ಇಡೀ ನಿವಾಸಿಗಳು ಜಾಗರಣೆ ಮಾಡಿದ್ದಾರೆ. ಕೆಆರ್ ರಸ್ತೆಯ ಕೆನರಾ ಬ್ಯಾಂಕ್ ಎಟಿಎಂಗೂ ಕೂಡ ನೀರು ನುಗ್ಗಿದೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದ ಆಗಿರುವಂತಹ ಸಂಕಷ್ಟಗಳ ಪ್ರವಾಹ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿನ ಹೊಸಕೋಟೆ ನಗರ ಬರೀ ಬೆಂಗಳೂರು ನಗರ ಭಾಗದಲ್ಲಿನ ಜನರ ಪಾಡು ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗಗಳಲ್ಲೂ ಕೂಡ ಚಿತ್ರಣ ಭಿನ್ನವಾಗಿಲ್ಲ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗಿದೆ ಅಂತ ಹೇಳಿ. ಮಳೆ ಬಂದಾಗಲೆಲ್ಲ ಇದೇ ರೀತಿಯ ಪರಿಸ್ಥಿತಿ. ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಅಂತ ಹೇಳಿ ನಿವಾಸಿಗಳು ಪ್ರತಿ ಬಾರಿಯೂ ಕೂಡ ಅಧಿಕಾರಿಗಳ ಬಳಿ ಮತ್ತು ಸಂಬಂಧಪಟ್ಟವರ ಬಳಿ ಮನವಿ ಮಾಡಿಕೊಳ್ಳೋದೇ ಆಗುತ್ತೆ ವಿನಃ ಅದಕ್ಕೆ ಪರಿಹಾರ ಅನ್ನೋದು ಮರೀಚಿಕೆ ಆಗಿದೆ. ಮತ್ತೊಂದು ಕಡೆ ಎಟಿಎಂ ಒಳಗಡೆ ಯಾವ ಪರಿ ನೀರು ನುಗ್ಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮನೆ ಒಳಗಡೆ ನುಗ್ಗಿರುವಂತಹ ನೀರನ್ನು ಹೊರ ಹಾಕೋದು, ಇದರಲ್ಲೇ ರಾತ್ರಿ ಇಡೀ ಕಳಿಬೇಕಾಗಿರುತ್ತೆ. ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಊಟ ಇಲ್ಲ, ಮನೆಯಲ್ಲಿದ್ದಂತಹ ದವಸ ಧಾನ್ಯ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ, ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗುತ್ತೆ. ಅದರ ಜೊತೆಗೆ ಈ ರಾಜಕಾಲುವೆಯ ನೀರು, ಚರಂಡಿ ನೀರು ಎಲ್ಲ ನೀರು ಕೂಡ ಮನೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಅದು ಇದು ಭೀತಿ ಕೂಡ ಇರುತ್ತೆ. ಈ ಜಲಜಂತುಗಳು ಅಂತ ಹೇಳ್ತೀವಲ್ಲ, ವಿಷಕಾರಿ, ಅವುಗಳು ಕೂಡ ಮನೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಜನರ ಪಾಡು ಹೇಗಿರುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರಮುಖವಾಗಿ ಬೆಂಗಳೂರು ನಗರದ ಒಳಗಡೆ ಈ ರೀತಿಯಾಗಿ ರಸ್ತೆಗಳಲ್ಲಿ ನೀರು ನಿಲ್ಲೋದಕ್ಕೆ, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದಕ್ಕೆ ಪ್ರಮುಖ ಕಾರಣ ಈ ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತೆ ಅವೈಜ್ಞಾನಿಕವಾಗಿ ಒಂದಷ್ಟು ಕಡೆಗಳಲ್ಲಿ ಅಂಡರ್ ಪಾಸ್ಗಳನ್ನು ಕಟ್ಟಿರ್ತಾರೆ, ರಸ್ತೆಗಳ ನಿರ್ಮಾಣ ಆಗುತ್ತೆ. ಇದೆಲ್ಲದರಿಂದ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ದುಸ್ಥಿತಿಗೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಸಿಲುಕಿಕೊಳ್ಳುತ್ತವೆ.